ನಮಸ್ತೆ ಎಲ್ಲರಿಗೂ. ನಾನು ಸಿ ಜಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಊರಿಂದ ಗೀತಾ ಮತ್ತು ಗೀತನ ಮಗಳು ಯಶು ಮತ್ತು ಅವ್ರ ಚಿಕ್ಕಮ್ಮ ಬಂದಿದ್ದಾರೆ. ಬುಕ್ಸ್ ತೊಗೋಬೇಕು ಅಂತಂದೇಳ್ಬಿಟ್ಟು ಊರಲ್ಲಿ ತುಂಬ ಕಾಸ್ಟ್ಲಿ ಹೇಳಿದ್ರಂತೆ, ಅದಕ್ಕೋಸ್ಕರ ಇಲ್ಲಿ ಬಂದಿದ್ದಾರೆ ಫ್ರೆಂಡ್ಸ್. ಅದಕ್ಕೆ ಯಾವುದಪ್ಪ 6 to 12 NCERT ಸರ್, UPSC ಇದೆಯಾ? ಇವ್ರ ಹತ್ರ ಬುಕ್ಸ್ ತೊಗೊಂಡ್ರೆ ಎಕ್ಸಾಮ್ ಎಲ್ಲ ಮುಗಿದ್ಮೇಲೆ ಮತ್ತೆ ಇವರೇನೆ ನಮಗೇನು ರೇಟಿಗೆ ಕೊಟ್ಟಿರ್ತಾರಲ್ವ ಅದೇ ಬುಕ್ಸ್ನ ಇವ್ರಿಗೆ ತೊಗೊಂಡೋಗಿ ಕೊಟ್ಟರೆ ನಮಗೇನು ಕೊಟ್ಟಿರ್ತಾರೆ ಆ ರೇಟ್ಗಿಂತ ಆಫ್ ರೇಟಲ್ಲಿ ಬುಕ್ಸ್ನ ವಾಪಸ್ ತೊಗೋತೀವಿ ಅಂತ ಹೇಳ್ತಾಯಿದ್ರು ಇವರು. ಸೊ ಸೆಕೆಂಡ್ಸು ಇರುತ್ತೆ, ಫಸ್ಟು ಇರುತ್ತೆ, ನಿಮಗೆ ಯಾವುದು ನಿಮ್ಮ ಬಜೆಟ್ಗೆ ನೋಡಿ ನೀವು ತೊಗೋಬೋದು ಫ್ರೆಂಡ್ಸ್. ಬಟ್ ಇನ್ನೊಂದೇನು ಅಂದರೆ ಅವರು ವಾಪಸ್ ತೊಗೋತೀವಿ ಇಲ್ಲಿಗೆ ತೊಗೊಂಡು ಬನ್ನಿ ಅಂತೇಳಿದ್ದು ತುಂಬ ಖುಷಿ ಆಯಿತು ನಮಗೆ. ನೋಡಿ ಫ್ರೆಂಡ್ಸ್, ಈ ರೋಡಿಗೆ ಬಂದರೆ ಎಲ್ಲ ಬುಕ್ಕು ಸಿಗುತ್ತೆ ಫ್ರೆಂಡ್ಸ್. ಅಂದರೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಆಗಿರ್ಬೋದು ಎಲ್ಲದಕ್ಕೂ ಸಿಕ್ಕುತ್ತೆ. ಮೆಡಿಕಲ್ ಬುಕ್ ಆಗಿರ್ಬೋದು ಎಲ್ಲ ಥರದ ಬುಕ್ಕು ಸಿಕ್ಕುತ್ತೆ ಫ್ರೆಂಡ್ಸ್ ಈ ರೋಡಿಗೆ ಬಂದರೆ. ಎಷ್ಟು ಬುಕ್ ಇದ್ದಾವೆ ಇವು? 30? ಯಾವ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೇಳಿವು? UPS. ನೋಡಿ ಫ್ರೆಂಡ್ಸ್, ಇದು ಅವೆನ್ಯೂ ರೋಡಲ್ಲಿ ತಂದಿರೋದು. ಎಷ್ಟು? 33 ಬುಕ್ ಇದಾವಲ್ಲ. 33 ಬುಕ್ ಇದ್ದಾವೆ ಟೋಟಲು. ಯಾರಿಗಾದರೂ ಯೂಸ್ ಆಗುತ್ತೆ ಅಂತಂದು ಹೇಳ್ಬಿಟ್ಟು ತೋರಿಸ್ತಿದ್ದೀನಿ. ಸೆಕೆಂಡ್ಸು ಕಡಿಮೆ ರೇಟಲ್ಲೇ ಸಿಗುತ್ತೆ. ಅವೆನ್ಯೂ ರೋಡಲ್ಲಿ ಸಿಗುತ್ತೆ. ಬೇಕಾಗಿರೋರು ಅಲ್ಲಿ ಹೋದರೆ ಎಲ್ಲ ಥರದ್ದು ಸಿಗುತ್ತೆ. ಮೆಡಿಕಲ್ ಬುಕ್ಕು ಎಲ್ಲ ಸಿಗುತ್ತಲ್ಲ. ಮತ್ತು ಇನ್ಯಾವ್ಯಾವ ಸಿಗ್ತವೆ? ಕಾಂಪಿಟೇಟಿವ್ ಎಕ್ಸಾಮ್ನವೆಲ್ಲ ಬುಕ್ಕು ಸಿಗುತ್ತಂತಲ್ಲಿ. ಮುರಾರ್ಜಿ ಬುಕ್ಕುಗಳು ಸಿಗುತ್ತೆ. ಮುರಾರ್ಜಿ ಬುಕ್ಕು ಕೂಡ ತೊಗೊಂಡು ಬಂದಿದ್ದಾರೆ. ಅಲ್ಲಿ ಕೊಡಿ ಮುರಾರ್ಜಿ ಬುಕ್. ಅದು ನೋಡಿ, ಮಕ್ಕಳಿಗೆ ಮುರಾರ್ಜಿ ಬುಕ್ಕು ಕೂಡ ಸಿಗುತ್ತೆ ಅಲ್ಲಿ. ಅಂದರೆ ಎಕ್ಸಾಮ್ ಕಟ್ಟಿರ್ತಾರಲ್ವಾ, ಸೊ ಅಂಥ ಮಕ್ಕಳಿಗೆ ಮುರಾರ್ಜಿ ಬುಕ್ಕು ಕೂಡ ಸಿಗುತ್ತೆ. ನೋಡಿ ಇಷ್ಟು ತೋರಿಸ್ತಾ ಇದ್ದಾರೆ ತಡ್ರಿ ಏನೇನು ತಂದರಿ. ಟಾಪ್ ತೋರಿಸು ಯಶು. ನೋಡಿ ಫ್ರೆಂಡ್ಸ್, ಗೀತಾ ಯಶು ಎಲ್ಲರೂ ಇವತ್ತು ಮಾರ್ಕೆಟ್ಗೆ ಹೋಗಿ ಮಾರ್ಕೆಟ್ನೇ ಮನೆಗೆ ತಂದುಬಿಟ್ಟಿದ್ದೀವಿ. ಮಾರ್ಕೆಟ್ನೇ ಮನೆಗೆ ತಂದುಬಿಟ್ಟಿದ್ದೀವಿ ಫ್ರೆಂಡ್ಸ್. ಎಲ್ಲ ಬಟ್ಟೆಗಳು ನೋಡಿ ಫ್ರೆಂಡ್ಸ್, ಏನೇನು ತೊಗೊಂಡು ಬಂದಿದ್ದೀವಿ ಅಂತ ತೋರಿಸ್ತಿದ್ದೀನಿ. ಸೀರೆ ಚೆನ್ನಾಗಿದ್ದಾವೆ, ಕ್ವಾಲಿಟಿನೂ ಚೆನ್ನಾಗಿದ್ದಾವೆ. ಡೈಲಿ ಯೂಸ್ಗೆ ಡೈಲಿ ವೇರ್ ಮಾಡೋವು. ಬಟ್ಟೆನೂ ಅಷ್ಟೇ ತುಂಬ ಚೆನ್ನಾಗಿದ್ದಾವೆ. ನೈಟ್ 11:30ಗೆ ವಿಡಿಯೋ ಮಾಡ್ತಿದ್ದೀನಿ ನೋಡಿ. ನೋಡಿ ನೈಟ್ 11:30 ಇವಾಗ ವಿಡಿಯೋ ಮಾಡ್ತಿದ್ದೀವಿ ನಾವು. ತಲೆ ಕೆಟ್ಟವರು 11:30ಗೆ ವಿಡಿಯೋ ಮಾಡ್ತಿದ್ದೀವಿ ನೋಡಿ. ಚೆನ್ನಾಗಿದ್ದಾವೆ ಬಟ್ಟೆಗಳೆಲ್ಲ. ಸೀರೆನೂ ಅಷ್ಟೇ ಡೈಲಿ ವೇರ್ ಸೀರೆ ಚೆನ್ನಾಗಿದೆ, ಸ್ಮೂತಾಗಿ. ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋ ಮಕ್ಕಳಿಗಾಗಿರ್ಬೋದು ಎಲ್ಲರಿಗೂ ತುಂಬ ಚೆನ್ನಾಗಿ ಸಿಗುತ್ತೆ ಆಫ್ ರೇಟಲ್ಲೇ. ಬೇಕಾಗಿರೋರು ಅವಿನ್ಯ ರೋಡ್ ಬರುತ್ತಲ್ವಾ, ಮೆಜೆಸ್ಟಿಕ್ ಕಡೆಯಿಂದನೂ ಹೋಗ್ಬೋದು, ಈ ಕಡೆ ಮಾರ್ಕೆಟ್ ಕಡೆಯಿಂದನೂ ಹೋಗ್ಬೋದು. ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂದ್ಬಿಟ್ಟು ತೋರಿಸ್ತಿದ್ದೀನಿ. ಯಾರಾದರೂ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋ ಅಂಥವ್ರು ತೊಗೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಟಾಪ್ಗಳು ಚೆನ್ನಾಗಿದ್ದಾವೆ. ಇನ್ನೊಂಚೂರು ಇತ್ತ ತರಪ. ನೋಡಿ, ಇದು ಒಂಥರ ಗ್ರೀನ್ ಕಲರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದಂತೂ ಪರವಾಗಿಲ್ಲ. ರೇಟ್ ಕೂಡ 150 ರೂಪಾಯಿ ಫ್ರೆಂಡ್ಸ್. ಇವು 150, 250 ಒಂದೊಂದು ರೇಟ್ ಇದ್ದಾವೆ. ಸೊ ಕ್ವಾಲಿಟಿನೂ ಚೆನ್ನಾಗಿದ್ದಾವೆ. ನೋಡಿ, ಇದಂತೂ ಸೂಪರಾಗಿದೆ. ಇದು 250. ಇದು ತುಂಬ ಚೆನ್ನಾಗಿದೆ ಇದು ಕ್ವಾಲಿಟಿ. ನೋಡಿ, ಈ ಥರ ಅಂಬ್ರಲ್ಲ. ಇದು ಅಷ್ಟೇ ಅಲ್ಲ, ಇದು ಅಷ್ಟೇ ಅಲ್ಲ. ಅದು 250ನೇ. ಅದು ಚೆನ್ನಾಗಿದೆ. ಇದು ಇದಕ್ಕೆ ಪ್ಯಾಂಟ್ ಬಂದಿದೆ. ಇದು 350. ಚೆನ್ನಾಗಿದೆ ಇದೂ ಬಟ್ಟೆ.
ಚೆನ್ನಾಗಿ ಬಂದಿದೆ ಪ್ಯಾಂಟು. ಇದು 350 ಕೊಡ್ಬೋದು ಆರಾಮಾಗಿ. 350 ರೇಂಜಿಗೆ ಕೊಟ್ಟಿದ್ದಾರೆ. ಸೀರೆಗಳು ಅಷ್ಟೇ ನೋಡಿ, ಇವೆಲ್ಲ ಸ್ಮೂತ್ ಸೀರೆಗಳು 50 ರೂಪಾಯಿಗೆ ಒಂದು ವೇರು. ನೋಡಿ ಈ ಥರ ಸ್ಮೂತ್ ಸೀರೆಗಳು, ಡೈಲಿ ವೇರ್ ಸೀರೆಗಳು. ಡೈಲಿ ವೇರ್ಗೆ ಹಾಕೊಳ್ಳೋಕ್ಕೆ ತುಂಬ ಚೆನ್ನಾಗಿದೆ. ಮಾರ್ಕೆಟ್ಗೆ ಹೋದರೆ ಹೆಣ್ಮಕ್ಳಿದ್ದು ಬರೀ ಇದೇ ಕೆಲಸ. ಮನೇಲಿ ಎಷ್ಟೇ ಇರಲಿ ಮತ್ತೆ ಒಂದೊಂದು ಹಿಡ್ಕೊಂಬರೋದು. ಮನೆಯವ್ರ ಹತ್ರ 100 ರೂಪಾಯಿ ಬೈಸ್ಕೊಳ್ಬೇಕಲ್ಲ ಮನೆಯವ್ರ ಹತ್ರ ಏನಾರು ಅಂತಂದು. ಎಲ್ಲ 100 ರೂಪಾಯಿನೇ ಇದು. ಅಲ್ಲಿ ಇತ್ತಲ್ಲ 100 ರೂಪಾಯಿ ಸಾಮಾನಲ್ಲಿ. ನೋಡಿ ಫ್ರೆಂಡ್ಸ್, ಎಲ್ಲ 150 ರೂಪಾಯಿ ಈ ಟಾಪ್ಗಳು. ಎಷ್ಟು ತೊಗೊಂಡಿರೋದು. ಕಲರ್ ಅಂತೂ ಸೂಪರ್ ಆಗಿದ್ದಾವೆ, ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದ್ದಾವೆ ಕ್ವಾಲಿಟಿನೂ. ನೋಡಿ ಇವೆಲ್ಲ ಎಷ್ಟು ನಾವು ಇದೆಲ್ಲ 150 ರೂಪಾಯಿ. ಇದು ಮಾತ್ರ 250 ರೂಪಾಯಿ ತೊಗೊಂಡಿದ್ದಾರೆ. ಇದೂ 100. ಇದು ಎಷ್ಟು? ಇದು 150 ಅಲ್ವೇ? ನೋಡಿ ಇವೆಲ್ಲ 150. ಇದು 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 ಇವೆರಡು 250 ಬರುತ್ತೆ. ನೋಡು ಬಂದಿಲ್ಲ. ತುಂಬ ಚೆನ್ನಾಗಿದೆ. 150 ರೂಪಾಯಿಗೆ ಆರಾಮಾಗಿ ಕೊಡ್ಬೋದು ಫ್ರೆಂಡ್ಸ್. ಅವಳ ಸೈಜು ನೋಡಿ ಎಷ್ಟು ಸೈಜ್ ಇದು. 150 ರೂಪಾಯಿ ಟಾಪ್ಗಳು ಸೂಪರಾಗಿದ್ದಾವೆ ಫ್ರೆಂಡ್ಸ್. ಕ್ವಾಲಿಟಿನೂ ಅಷ್ಟೇ ನೋಡ್ತಾ ಇರ್ಬೋದು ನೀವು. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದ್ದಾವೆ ನೋಡಿ. ಇಷ್ಟು ತಂದಿದ್ದಾರೆ ಅವಳಿಗೆ, ಯಶುಗೆ ವೇಲ್ ತಂದಿದ್ದಾರೆ. ಆಮೇಲೆ ಇವು ಅಷ್ಟೇ ಮಕ್ಕಳ ಬಟ್ಟೆ ನೋಡಿ. ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಕಾಟನ್ ಇದು ಚಿಕ್ಕ ಮಕ್ಕಳಿಗೆ. ಇದರಲ್ಲಿ ಕೂಡ ಮ್ಯಾಚಿಂಗ್ ಇದೆ ಚಿಕ್ಕ ಮಕ್ಕಳಿಗೆ. ನೋಡಿ ಈ ಥರ ಕಾಟನ್ ಬಟ್ಟೆಗಳು. ಮೂರು ಮಾಡ್ಕೋಬೇಕೀಗ ನಾವು 3 ಜನ ತುಂಬ ಚೆನ್ನಾಗಿದೆ. ಆಮೇಲೆ ಸೀರೆ ತೊಗೊಂಡಿದ್ದಾಳೆ ಗೀತಾ. ಅಕ್ಕಿ ಎಲ್ಲಿ ತಗೊಂಬಂದು ಗೀತಾ? ಅಕ್ಕಿ ಬೇರೆ ತಂದಿದೀಯಾ? ಯಾರು ಮಡ್ಲಕ್ಕಿ ಕೊಟ್ಲಲ್ಲ, ಅಲ್ಲಿ ಮಾಡ್ಲಿಕ್ಕೆ ಕೊಟ್ರಾ? ಇವು ಚೆನ್ನಾಗಿದೆ ಮಕ್ಕಳಿಗೆ ಅಲ್ವೇ? ಕಾಟನ್ನು ಪ್ಯೂರ್ ಚೆನ್ನಾಗಿದೆ. ಪ್ಯೂರ್ ಕಾಟನ್ ಅಲ್ವೇ? ಸಂಡೆ ಬಜಾರಿ ನುಗ್ಸನ್ ಬಾ ನಿನ್ನ. ನೋಡಿ ಫ್ರೆಂಡ್ಸ್, ಎಲ್ಲ ಬಾಚ್ಕೊಂಬಂದ್ಬಿಟ್ಟತ್ ಹೋಗಿ. ಬೆಂಗಳೂರಾಗಿರೋ ಬಟ್ಟೆ ಎಲ್ಲ ಬಾಚ್ಕೊಂಬಂದೈತಿ. ನೋಡಿ ಫ್ರೆಂಡ್ಸ್, ಇದು ಎಷ್ಟು ನೋಡಿ ಫ್ರೆಂಡ್ಸ್, ಇದು ನೋಡಿ ಇದು 200 ರೂಪಾಯಿ ಏನು ಕೊಡ್ಬೋದು ನೋಡಿ. 200 ರೂಪಾಯಿ ಫ್ರೆಂಡ್ಸ್ ಇದು ಯಶುಗೆ. ಏನು ಮೊಮ್ಮಗಳೇ ಕೊಡ್ಸಿದಿ ತಗ. ಜೊತೆಗೆ ಇದೆರಡು ಪ್ಯಾಂಟ್ ತೊಗೊಂಡಿದ್ದಾಳೆ ಯಶು. ನೋಡಿ ಇವೆರಡು ಪ್ಯಾಂಟ್ ತೊಗೊಂಡಿದ್ದಾಳೆ. ಚೆನ್ನಾಗಿದ್ದಾವೆ ಪ್ಯಾಂಟ್. ಹೆಂಗಿತ್ತು ಬಟ್ಟೆ ಬಜಾರು? ಚೆನ್ನಾಗಿತ್ತು. ಎಲ್ಲ ಬಾಚ್ಕೊಂಬಂದತೆ ಫ್ರೆಂಡ್ಸ್. ಬೆಂಗಳೂರು ಸಂಡೆ ಬಜಾರಿಂದ ನುಗ್ಗಿಸೋಣ ಅಂತ ಭಾನುವಾರ ಒಂದು ದಿವಸ